ಇತಿಹಾಸವನ್ನ ಅರಿಯದೆ ಮಾತನಾಡುವಂತಹ ಕೆಲಸವನ್ನ ಕಮಲ್ ಹಾಸನ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಕ್ಷಮೆಯನ್ನ ಕೇಳಲೇಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಥಗ್ ಲೈಫ್ ಸಿನಿಮಾ ಕಮಲ್ ಹಾಸನ್ ಹಾಗೆ ಮಣಿರತ್ನಂ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಥಗ್ ಲೈಫ್ ಸಿನಿಮಾಗೆ ಕಮಲ್ ಹಾಸನ್ ಹೇಳಿಕೆ ಎಫೆಕ್ಟ್ ಆಗುವ ಎಲ್ಲ ಸಾಧ್ಯತೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಕಾರಣಕ್ಕಾಗಿನೇ ಥಗ್ ಲೈಫ್ ಸಿನಿಮಾದ ವಿತರಕರ ಜೊತೆಗೆ ಫಿಲಂ ಚೇಂಬರ್ ನಲ್ಲಿ ಇವತ್ತು ಸಭೆ ಮಾಡಲಾಯಿತು. ಫಿಲಂ ಚೇಂಬರ್ಗೆ ವಿತರಕ ವೆಂಕಟೇಶ್ ಕಮಲಾಕರ್ ಅವರನ್ನ ಕರೆಸಿ ಚರ್ಚೆಯನ್ನ ಮಾಡಲಾಯಿತು. ಯಾಕಂದ್ರೆ 8 ಕೋಟಿ ಅಡ್ವಾನ್ಸ್ ಕೊಟ್ಟು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ ಪಡ್ಕೊಂಡಿದ್ದಾರೆ ಅವರು. ಕನ್ನಡ ಹಾಗೆ ಬಿಸ್ನೆಸ್ ಎರಡೂ ನನಗೆ ಬಹಳ ಇಂಪಾರ್ಟೆಂಟ್. ಸಿನಿಮಾ ರಿಲೀಸ್ ಬಗ್ಗೆ ಥಿಯೇಟರ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ನಾವು ಪ್ರೊಡಕ್ಷನ್ ಟೀಮ್ಗೆ ಹೇಳಿದ್ವಿ, ಅವರು ಕಮಲ್ ಹಾಸನ್ ಜೊತೆ ಈ ವಿಚಾರವಾಗಿ ಮಾತನಾಡ್ತಾರೆ ಅಂತ ಹೇಳಿ ಸಭೆ ಬಳಿಕ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ನ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ವೆಂಕಟೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಏನೇನ್ ಡಿಸ್ಕಷನ್ ಆಗಿದೆ ನಾನು ಅವ್ರಿಗೆ ಅಪ್ಡೇಟ್ ಮಾಡ್ಬಿಟ್ಟು ಏನ್ ಅನ್ನೋದು ಆದಷ್ಟು ಬೇಗ ಅದನ್ನ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅದನ್ನ ಅವ್ರು ಹೇಳ್ದಂಗೆ ನಾನು ಅವ್ರಿಗೆ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಅದನ್ನ ಮ್ಯಾಟರ್ನ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತದ ಅದನ್ನ. ಸೊ ಇವತ್ತಿನ ಮೀಟಿಂಗ್ ಅಲ್ಲಿ ವಾಣಿಜ್ಯ ಮಂಡಳಿಯಿಂದ ನಿಮ್ಗೆ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಏನ್ ಹೇಳಿದ್ದಾರೆ? ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನ್ ಅನ್ನೋದನ್ನ ಇದನ್ನ ಮಾಡ್ಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸ್ ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನ ಎಷ್ಟು ಬೇಗ ಆಗುತ್ತೆ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ. ಅದನ್ನ ಮೇಡಮ್ ಅದನ್ನ ಆಮೇಲೆ ಮಾತಾಡೋಣ, ಈಗ ಯಾಕೆ ಅದನ್ನ ಮೇಡಮ್ ಅದನ್ನ ಈಗ ಫಸ್ಟ್ ವಿಲ್ ಟ್ರೈ ಟು ಕಮ್ಯುನಿಕೇಟ್ ವೆನ್ಸ್ ಇಟ್ ಸಾರ್ಟ್ಸ್ ಔಟ್ ಇಟ್ಸ್ ಬೆಟರ್ ಇನ್ ಗುಡ್ ಅಲ್ಲ. ಅದನ್ನ ಆಮೇಲೆ ಮಾತಾಡೋಣ ಮೇಡಮ್, ಈಗ ಬೇಡ. ಫಸ್ಟ್ ಲೆಟ್ ದಟ್ ಹ್ಯಾಪನ್, ಅದನ್ನಾಗ್ಲಿ ಫಸ್ಟ್. ನೀವು ಕರ್ನಾಟಕದವರೇನಾ? ಹಾ ಮೇಡಮ್, ಪಕ್ಕಾ ಕರ್ನಾಟಕದವ್ರು, ನಾವೇನ್ ಬೇರೆ ಇದ್ರದಲ್ಲ. ಗುಲ್ಬರ್ಗ. ಅದಕ್ಕೆ ದಟ್ಸ್ ವೈ ಐ ಆಮ್ ಯೂಸಿಂಗ್ ಇಂಗ್ಲಿಷ್ ಬಿಕಾಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್ ಇಫ್ ಐ ಟಾಕ್ ಇನ್ ನಾರ್ತ್ ಕರ್ನಾಟಕ. ಕನ್ನಡಿಗರಾಗಿ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ನೀವೇನ್ ಹೇಳ್ತೀರಾ? that's 100% ನಾವು ಖಂಡಿಸ್ತೀವಿ ಮೇಡಮ್ ಅದನ್ನ. ಓಕೆ, ಖಂಡಿಸ್ತೀರಾ? ಕಮಲ್ ಹಾಸನ್ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇಲ್ಲಿಂದ ಅಂದ್ರೆ ಲೈಕ್ ಕನ್ನಡ ಮೀಡಿಯಾಗಳ ಮೂಲಕ? ಏನಿದೆ ಸಲ ಅದನ್ನ ಮ್ಯಾಟರ್ನ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ ಮಾತಾಡ್ಕೊಂಡು ಅದನ್ನ ಇದನ್ನ ಮಾಡ್ತೀವಿ ಅಷ್ಟೇ ಅವ್ರ ಹತ್ರ. ಮೇಡಮ್ ಎರಡೂ ಮುಖ್ಯ ಇರ್ತದೆ. ಸಿ, ಯು ಆರ್ ಜಸ್ಟ್ ಟಾಕಿಂಗ್ ಇನ್ ಒನ್ ವೇ. ನಮಗ್ ಕನ್ನಡನು ಎಷ್ಟು ಇಂಪಾರ್ಟೆಂಟ್. ಹ್ಯಾಸ್ ಎ ಪರ್ಸನಲ್ ಟುಮಾರೋ ಎನಿಥಿಂಗ್ ಹ್ಯಾಪನ್ಸ್ ಟು ಮೀ, ಹೂ ವಿಲ್ ಕಮ್ ಫಾರ್ ಮೀ? ನನ್ಗೆ ಯಾರು ಬರ್ತಾರೆ? ಬೋತ್ ಈಸ್ ಇಂಪಾರ್ಟೆಂಟ್ ಟು ಮೀ. ಫಸ್ಟ್ ಕನ್ನಡ ಈಸ್ ಇಂಪಾರ್ಟೆಂಟ್ ಟು ಮೀ. ನಾವು 40 ವರ್ಷದಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ಇದೀವಿ. ನಮ್ಮ ಫಾದರ್ ಇಂದ ನಾವು ಫಿಲಿಂ ಇಂಡಸ್ಟ್ರಿಯಲ್ಲಿ ಇದೀವಿ ಮೇಡಮ್. ಅದೆಲ್ಲ ದಟ್ ಈಸ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಅದನ್ನೆಲ್ಲ ಮೇಡಮ್, ಅದು ಎಂಟಿರ್ಲಿ ಇಲ್ಲ ಫ್ರೀ ಆಗಿ ತಗೊಂಡಿರ್ಲಿ, ದಟ್ಸ್ ಆಲ್ ಪರ್ಸನಲ್ ಮ್ಯಾಟರ್ಸ್. ಅದನ್ನ ಬೇಡ. ಇನ್ನು ಏನು ಪ್ಲಾನ್ ಮಾಡಿಲ್ಲ ಮೇಡಮ್ ಅದನ್ನ. ಜೊತೆಗೆ ಸರ್, ಇವಾಗ ನೀವು ನಿನ್ನೆ ಮೊನ್ನೆ ಎಲ್ಲ ವಿಚಾರ ಆಯ್ತು, ನಿಮ್ಗೂ ಗೊತ್ತಿರುತ್ತೆ. ಅದನ್ನೇನಾದ್ರೂ ಸಿನಿಮಾ ಟೀಮ್ಗೆ ಹೇಳೋ ಪ್ರಯತ್ನ ಯಾರನ್ನ ಸಂಪರ್ಕ ಮಾಡಿದ್ರಿ? ಅವ್ರೇನ್ ಹೇಳಿದ್ರು? ನಿಮ್ ಬಂದ್ರ ರಿಪ್ಲೈ ಇಲ್ಲ. ಇನ್ನು ಅವ್ರ ಕಡೆಯಿಂದ ನಾವು ಅವ್ರ ಪ್ರೊಡಕ್ಷನ್ ಟೀಮ್ ಹೇಳಿದೀವಿ. ಅವರು ಹೇಳಿದ್ದಾರೆ ಒಂದ್ಸಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಆದಾಗ ಇದೇ ಅಪ್ಡೇಟ್ ಅಂತ ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಇತಿಹಾಸವನ್ನ ಅರಿಯದೇ ಆಡಿದಂತಹ ಮಾತಿಗೆ ವಿಷಾದವನ್ನ ವ್ಯಕ್ತಪಡಿಸಿದ್ರೆ ಆಗ ಹೋಗ್ಬಿಡ್ತಾ ಇತ್ತು, ಅಥವಾ ಕ್ಷಮೆಯನ್ನ ಕೇಳಿದ್ರೆ ಕನ್ನಡಿಗರು ಬಹುಶಃ ಕ್ಷಮಿಸ್ತಾ ಇದ್ರು. ಆದ್ರೆ ತನ್ನ ಭಾಷೆಯೇ ಶ್ರೇಷ್ಠ, ನಾನು ಹೇಳಿದ್ದೇ ಸರಿ ಎನ್ನುವಂಥ ಕಮಲ್ ಹಾಸನ್ ಅವರ ಈ ಹಠ ಇದೆಯಲ್ಲ, 300 ಕೋಟಿ ಅವರ ಬಜೆಟ್ ನ ಸಿನಿಮಾ ಏನಿದೆ ಥಗ್ ಲೈಫ್ ಸಿನಿಮಾ, ಆ ಸಿನಿಮಾಗೆ ಸಂಕಷ್ಟವನ್ನ ತಂದೊಡ್ತಾ ಇದೆಯಾ ಅಂತ ಹೇಳಿ? ಖಂಡಿತ ವಿದ್ಯಾ, ಯಾಕೆಂತಾರೆ ಈ ಒಂದು ಬೆಳವಣಿಗೆ ಅವರು ಕ್ಷಮೆ ಕೇಳದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಥಗ್ ಲೈಫ್ ಸಿನಿಮಾಗೆ ಬಿಗ್ಗೆಸ್ಟ್ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ವೇದಿಕೆಯಲ್ಲಿ ಕಮಲ್ ಹಾಸನ್ ಅವರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ತಮಿಳು ಇಂಡಸ್ಟ್ರಿಯಲ್ಲೇ ಅವರ ಒಂದು ಸಿನಿಮಾ 100 ದಿನಗಳು ಓಡಿರುತ್ತೆ. ಅದನ್ನು ಹೊರತುಪಡಿಸಿ ಕನ್ನಡದಲ್ಲಿ 200 ಡೇಸ್ ಓಡಿರುತ್ತೆ. ಯಾಕಂದರೆ ಅಷ್ಟು ಸಂಕಷ್ಟದ ಸಮಯದಲ್ಲಿ ಕನ್ನಡ ಪ್ರೇಕ್ಷಕರು ಮತ್ತು ಕನ್ನಡ ಅಭಿಮಾನಿಗಳು ಕೂಡ ಅವರ ಸಿನಿಮಾವನ್ನು ನೋಡಿ ಗೆಲ್ಲಿಸಿದ್ದಾರೆ. ಈ ಒಂದು ಮಾತನ್ನು ಅವರೇ ನೇರವಾಗಿ ಹೇಳಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಈ ಒಂದು ಮಾತು ಅವ್ರಿಗೆ ಕ್ಷಮೆ ಕೋರದೆ ಇರುವಂಥದ್ದು ತುಂಬ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಥಗ್ ಲೈಫ್ ಸಿನಿಮಾ ಅಂತ ಬರೋದಾದರೆ 38
18 ವರ್ಷದ ನಂತರದಲ್ಲಿ ಕಮಲ್ ಹಾಸನ್ ಅವರಾಗಲಿ ಮತ್ತು ಮಣಿರತ್ನಂ ಅವರು ಇಬ್ಬರು ಒಂದೇ ಕಾಂಬಿನೇಷನಲ್ಲಿ ಮಾಡ್ತಿರುವಂಥ ಸಿನಿಮಾ. ಸೊ ದೊಡ್ಡ ಮಟ್ಟದ ಬಜೆಟಲ್ಲಿ ನಿರ್ಮಾಣ ಆಗಿರೋಂಥ ಸಿನಿಮಾ. ಇದೆಲ್ಲ ಕಾರಣದಿಂದ ಈ ಸಿನಿಮಾ ಮೇಲೆ ನಿರೀಕ್ಷೆಗಳು ಜಾಸ್ತಿ ಇತ್ತು. ಕನ್ನಡದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಮೋಷನ್ ಕೂಡ ಆಗಿತ್ತು. ಎಲ್ಲ ಒಂದು ಕಡೆ ತಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ ಸಂದರ್ಭವನ್ನು ನೆನೆಸ್ಕೊಂಡ್ರೆ ಅವರು ಹೇಳಿದ ಮಾತಿನ ಬರದಲಾಗಿರುವಂಥ ತಪ್ಪು ಅಂದ್ಕೊಂಡಿದ್ರು. ಆದರೆ ನಿನ್ನೆ ಮತ್ತೆ ಒಂದು ಮೊಂಡುತನವನ್ನು ಮಾಡಿ ಯಾವುದೇ ರೀತಿಯ ಕ್ಷಮೆ ಕೇಳದೆ ಇರೋದು ಎಲ್ಲೋ ಒಂದು ಕಡೆ ಕಮಲ್ ಹಾಸನ್ ಅವರಿಗೆ ಮತ್ತೊಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿ ಕಾರಣ ಆಗಿತ್ತು. ಯಾಕೆಂದರೆ ಅವರೇನಾದರೂ ನಿನ್ನೆ ಒಂದು ಮಾತನ್ನು ಹೇಳಿದರೆ, ಕ್ಷಮೆಯನ್ನು ಕೇಳಿದರೆ ಈ ಮಟ್ಟಕ್ಕೆ ಬೆಳಿತಾನೂ ಇರಲಿಲ್ಲ, ಕನ್ನಡಿಗರು ಅಲ್ಲಿ ತನಕ ಬಿಟ್ಕೋತಾನೂ ಇರಲಿಲ್ಲ. ಈಗ ಅವರು ವ್ಯತಿರಿಕ್ತ ಪರಿಣಾಮ ತುಂಬಾ ಎದುರಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಗೊತ್ತಾಗ್ತಿದೆ, ಯಾಕಂದರೆ ತಗ್ ಲೈಫ್ ಸಿನಿಮಾ ಅಂತ ಮೊದಲೇ ಹೇಳೋದಾದರೆ ತುಂಬ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ನಿರ್ಮಾಣ ಆಗಿರೋಂಥ ಸಿನಿಮಾ ಇವತ್ತು ವ್ಯತಿರಿಕ್ತ ಪರಿಣಾಮದಿಂದಾಗಿ ಇವತ್ತು ಏನು ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದ ಹೋರಾಟವನ್ನು ಸ್ಟಾರ್ಟ್ ಮಾಡಿ ತಗ್ ಲೈಫ್ ಸಿನಿಮಾ ಎಲ್ಲೂ ಕೂಡ ಪ್ರದರ್ಶನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಇದರ ಸಂಬಂಧಪಟ್ಟಂತೆ ಇವತ್ತು ಫಿಲ್ಮ್ ಚೇಂಬರ್ಲ್ಲೂ ಕೂಡ ಒಂದು ಸಾರಾ ಗೋವಿಂದ್ ಮತ್ತು ನರಸಿಂಹಲ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಕೂಡ ಭಾಗಿಯಾದರು. ಸೊ ಆ ಒಂದು ಸಭೆ ಮುಕ್ತಾಯದ ನಂತರ ಅವರು ತಿಳಿಸಿದ್ದೇನೆಂದರೆ, ಕನ್ನಡ ಪರವಾಗಿ ನಾನು ಕೂಡ ದನಿಗೂಡಿಸ್ತೀನಿ. ಈ ಸಂಬಂಧಪಟ್ಟಂಗೆ ಸಭೆಯಲ್ಲಿ ಏನಾಗಿದೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಎಲ್ಲೋ ಒಂದು ಕಡೆ ಕಮಲ್ ಹಾಸನ್ ಅವರು ಕ್ಷಮೆಯನ್ನು ಕೇಳದೇ ಇದ್ದರೆ ಈ ಸಿನಿಮಾನ ಕೂಡ ನಾನು ಪ್ರದರ್ಶನ ಮಾಡದಿರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಡ್ತೀನಿ ಅಂತ ತಿಳಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.